ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಮಾರ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಒಂದು ಖುಷಿಯಾದ ವಿಚಾರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಅಂದುಕೊಂಡಂತೆ ಶಿಕ್ಷಕರ ನೇಮಕಾತಿ ಅಂತೂ ಆಗೇ ಬಿಡ್ತು. ಸೊ 2026ರ ನೇಮಕಾತಿ 15,000 ಶಿಕ್ಷಕರ ನೇಮಕಾತಿ ನೋಡ್ತಾ ಇದ್ದೀವಿ, ಆಗ್ತಾ ಇದೆ. ಇಂದು ನಿಮ್ಗೆ ಗೊತ್ತೇ ಇದೆ ಯಾವ ಭಾಗಕ್ಕೆ ಎಷ್ಟು ಹುದ್ದೆಗಳು ಅಂತ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಯಾವಾಗ ಪ್ರಾರಂಭ, ಯಾವಾಗ ಕೊನೆಯ ದಿನಾಂಕ ಅನ್ನೋದು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಯಾವ ಪೋಸ್ಟ್ಗೆ ಯಾರು ಎಲಿಜಿಬಲ್ ಇದ್ದಾರೆ, ಯಾವ ಹುದ್ದೆ ಯಾವ ಸಬ್ಜೆಕ್ಟಿಗೆ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸುಮ್ಮನೆ ನಾವು ಕರೆದ ತಕ್ಷಣ ಅಪ್ಲಿಕೇಶನ್ ಹಾಕಿದ್ವಿ, ಅದು ಇಂಪಾರ್ಟೆಂಟ್ ಅಲ್ಲ. ಕ್ಯಾಟಗರಿ ವೈಸ್ ನೋಡಬೇಕಾಗುತ್ತೆ. ಎಲ್ಲವೂ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡಿಬಿಟ್ಟು ನಾವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಸುಮ್ಮನೆ ಹಾಕ್ತೀವಿ ಬಾ ಅಂತ ಹುದ್ದೆಗೆ ಬೇಕಾಬಿಟ್ಟು ಹಾಕೋದಲ್ಲ ಸ್ನೇಹಿತರೆ. ಇದು ಪ್ರತಿಯೊಬ್ಬರ ಜೀವನದ ಒಂದು ಪ್ರಶ್ನೆ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾವು ಡಿಸ್ಕಸ್ ಮಾಡೋ ಮುನ್ನ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದು ಕೂಡ ವಿವರವಾಗಿ ಕೊಡ್ತಾ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾನೆ, ಅದನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಮತ್ತು ಯಾವ ಟಾಪಿಕ್ಕಿಗೆ ಎಷ್ಟು ಮಾರ್ಕ್ಸ್ಗಳು ಕೊಡಲಾಗುವುದು ಅಂತೇಳಿ ವಿವರವಾಗಿ ಕೊಟ್ಟಿದ್ದಾನೆ ಸ್ನೇಹಿತರೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಲ್ಲಿ ಗೊತ್ತಿರುವ ಹಾಗೆ ದಿನಾಂಕ ಕೊಟ್ಟಿದ್ದಾರೆ 11/8/2026 ಅಂತ ಹೇಳ್ಬಿಟ್ಟು. ಇದು ಕಲಬುರಗಿ ಡಿವಿಷನ್ ಸ್ನೇಹಿತರೆ, ನೆನಪಿರಲಿ. ಇದು ಕಲಬುರಗಿ ಡಿವಿಷನ್ ಎಚ್ ಎಸ್ ಟಿ ಆರ್ ಕಲಬುರಗಿ ಡಿವಿಷನ್ ವಿಭಾಗಕ್ಕೆ ಇರ್ತಕ್ಕಂಥ ಒಂದು ಮಾಹಿತಿ ಅಂತ ಹೇಳ್ತೀನಿ. ಪ್ರತಿಯೊಂದು ಡಿವಿಷನ್ ಹೇಳ್ತೀನಿ, ಡೋಂಟ್ ವರಿ. ಇದು ಕಲಬುರಗಿ ಡಿವಿಷನ್ ಅಂತ ನಾನು ಹೇಳ್ತೀನಿ. ಕಲಬುರಗಿ ಬೇರೆ ಕರೆದಿದ್ದಾರೆ, ಹಾಸನ್ ಬೇರೆ ಕರೆದಿದ್ದಾರೆ, ಓಕೆನಾ. ಬೆಳಗಾವಿ ಬೇರೆ ಕರೆದಿದ್ದಾರೆ. ಅದೇ ರೀತಿಯಾಗಿ ಮೈಸೂರು ಕೂಡ ಬೇರೆ ಇದೆ. ಅದನ್ನೆಲ್ಲ ನಾನು ಈ ವಿವರವಾಗಿ ಈಗ ನಿಮ್ಮ ಮುಂದೆನೇ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಒಂದು ಸೆಕೆಂಡು ವಿವರವಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ ನಿಮಗೆ. ಒಂದು ಏನು ಅಂತಂದಾಗ ಬೆಳಗಾವಿ ವಿಭಾಗಕ್ಕೆ, ಅಂದರೆ ಇಲ್ಲಿ ಪ್ರೌಢಶಾಲಾ ಬೆಳಗಾವಿ ವಿಭಾಗಕ್ಕೆ ಹೇಳ್ಬಿಡ್ತೀನಿ. ಟೋಟಲ್ ಮಾರ್ಕ್ಸ್ ಎಷ್ಟು ಕರೆದಿದ್ದಾರೆ ಅಂತೇಳಿ 787 ಪೋಸ್ಟ್ಗಳು. ಅದರ ಜೊತೆಗೆ ದೈಹಿಕ ಶಿಕ್ಷಕರು ಟೋಟಲು 44, ಟೋಟಲು 831 ಪೋಸ್ಟ್ಗಳು ಬೆಳಗಾವಿ ವಿಭಾಗಕ್ಕೆ ಕರೆದಿದ್ದಾರೆ. ಈಗ ಗುಲ್ಬರ್ಗ ವಿಭಾಗ ನೋಡ್ತಾ ಹೋದರೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ನೇಮಕಾತಿ ಅಧಿಸೂಚನೆ ಆನ್ಲೈನ್ನಲ್ಲಿ ಅರ್ಜಿ ದೊರೆಯುವ ದಿನಾಂಕ, ಅಂದರೆ ನಾವು ಅರ್ಜಿ ಪ್ರಾರಂಭ ಮಾಡೋದು ಯಾವಾಗ ಅಂತ ಹೇಳ್ತಾ ಇದ್ದಾರೆ ಅವರು. 18/8/2026 18ನೇ ಡೇಟ್ನಿಂದ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೆಕ್ಸ್ಟ್ ಮಂತ್ ನೋಡಿ ಸ್ನೇಹಿತರೆ, 7/9/2026 ಅಂತ ಹೇಳ್ಬೋದು. ಸೊ ನೋಡಿ, 2026-27ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆಯ ಕಲಬುರಗಿ ವಿಭಾಗಕ್ಕೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಲೋಕಲ್ ಕ್ಯಾಡರ್ ಅಂತಲ್ವ 80% ಹುದ್ದೆಗಳಿಗೆ ಪ್ರೌಢಶಾಲಾ ಕನ್ನಡ ಮತ್ತು ಇಂಗ್ಲೀಷ್, ಕಲಾ, ಜೀವ ವಿಜ್ಞಾನ ಆಗಿರ್ಬೋದು, ಇವುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ನೋಡಿ, ಅರ್ಜಿ ಸಲ್ಲಿಸಲು ದಿನಾಂಕ ಹೇಳ್ತಾ ಇದ್ದಾರೆ 18/8/2026ರಿಂದ 7/9/2026 ಅಂತ ಹೇಳ್ತಾ ಇದ್ದಾರೆ. ಅಂದರೆ ದಿನಾಂಕ 7/9/2022 ನಿಯಮಾನುಸಾರವಾಗಿ ಅಭ್ಯರ್ಥಿಗಳು ಏನು ಮಾಡಬೇಕು, ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಯಾವುದೇ ರೀತಿಯ ಆಕ್ಷೇಪಣೆ ಇರಲ್ಲ ಸ್ನೇಹಿತರೆ. ಯಾವುದೇ ರೀತಿ ತಿದ್ದುಪಡಿ ಮಾಡಬೇಕು ಅದು ಇದು ಏನು ಸಮಸ್ಯೆ ಇಲ್ಲ, ಅವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ದಾರೆ, ಅಧಿಸೂಚನೆಯು ಸರ್ಕಾರ ಕಾಲಕಾಲಕ್ಕೆ ಹೊರಡಿಸಲಾದ ನಿಯಮ, ಆದೇಶ ಮತ್ತು ತಿದ್ದುಪಡಿಗೆ ಒಳಪಟ್ಟಿರುತ್ತೆ. ಅಂದರೆ ಯಾವುದಾದ್ರು ಮಿಡ್ಲಲ್ಲಿ ಏನಾದರೂ ಸಮಸ್ಯೆ ಬಂದರೂ ಅದಕ್ಕೆ ತಿದ್ದುಪಡಿ ಮಾಡುವ ಅವಕಾಶ ಇರುತ್ತೆ. ಮತ್ತು ನಾವು ಅದು ಯಾಕೆ ತಿದ್ದುಪಡಿ ಮಾಡಿದ್ರು ಅಂತ ಹೇಳೋಕ್ಕೆ ಆಗಲ್ಲ. ಒಂದು, ಈ ಅಧಿಸೂಚನೆಯಲ್ಲಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣ ಬದಲಾವಣೆ ಒಳಪಟ್ಟಿರುತ್ತದೆ. ಸೊ ನೋಡಿ, ಈಗ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಆ ಹುದ್ದೆಗಳನ್ನು ಕೂಡ ಹೆಚ್ಚು ಕಡಿಮೆ ಮಾಡುವ ಅಧಿಕಾರ ಇಲಾಖೆಗೆ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡಿರಿ, ಹುದ್ದೆಗಳ ಪೈಕಿ ಯಾವ್ಯಾವ ಹುದ್ದೆಗಳು ಎಷ್ಟು ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ ನೋಡಿ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ 80% ಮೀಸಲಾತಿ. ನೋಡಿ ಸ್ನೇಹಿತರೆ, ಇಲ್ಲಿ 80% ಕಲ್ಯಾಣ ಕರ್ನಾಟಕ ಇರುತ್ತೆ, 20% ನಾನ್ ಕಲ್ಯಾಣ ಕರ್ನಾಟಕ ಇರುತ್ತೆ. 20% ಏನಿರುತ್ತೆ, ನಾನ್ ಕಲ್ಯಾಣ ಕರ್ನಾಟಕ ಇರುತ್ತೆ. ಅದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ. ಸೊ ನೋಡಿ, ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು
ಕನ್ನಡ ಭಾಷಾ ಶಿಕ್ಷಕರು 80% ಏನಿದೆ, 445 ಪೋಸ್ಟ್. ನೋಡ್ರಿ, ಹೆಚ್ಚಿನ ಅತ್ಯಂತ ದೊಡ್ಡ ಮಟ್ಟದ ಒಂದು ನೇಮಕಾತಿ ಅಂದರೆ ಇದೇ ಸ್ನೇಹಿತರೆ. 2026ರ ನೇಮಕಾತಿ 11 ವರ್ಷಗಳ ಬಳಿಕ ಆಗ್ತಾ ಇದೆ. 11 ವರ್ಷಗಳ ಬಳಿಕ ನೇಮಕಾತಿ ಆಗ್ತಿದೆ, ನೆನಪಿರಲಿ ಸ್ನೇಹಿತರೆ. ಇನ್ನು ಅನೇಕ ಸ್ನೇಹಿತರು ಹೇಳ್ತಾ ಇದ್ರು, ಸರ್ ನಾವು ಆಲ್ರೆಡಿ ಗೆಸ್ಟ್ ಟೀಚರಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀವಿ, ಈಗ ಹೆಂಗೆ ಸ್ಟಡಿ ಮಾಡೋದು ಅಂತ. ಸೊ ನೋಡಿ ಸ್ನೇಹಿತರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬದಲಾಗಿ ಗೆಸ್ಟ್ ಟೀಚರ್ ಮಾಡ್ತಾಯಿದ್ರೆ ಬಿಟ್ಟು ಏನು ಮಾಡ್ತೀರಿ ಅಂತಂದಾಗ ಮುಂದೆ ನೀವು ಓದೋಕ್ಕೆ ಸ್ಟಡಿ ಕಂಟಿನ್ಯೂ ಮಾಡಿರಿ. ಅದೇ ರೀತಿಯಾಗಿ ಏನು ಮನೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಆಗಿದೆ ಅಂದರೆ ಕಂಟಿನ್ಯೂ ಮಾಡಿ ಇದ್ದದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಓದ್ರಿ ಸ್ನೇಹಿತರೆ. ಸುಮಾರು 6 ತಿಂಗಳು ಇರ್ತಕ್ಕಂಥ ಒಂದು ಸಿಲೆಬಸ್ಸನ್ನು ಕೇವಲ ನೀವು 1.5 ತಿಂಗಳಲ್ಲಿ ಮುಗಿಸ್ಬೇಕು ಸ್ನೇಹಿತರೆ. 6 ತಿಂಗಳಲ್ಲಿ ಮುಗಿಯುವಂಥ ಒಂದು ಸಿಲೆಬಸ್ಸನ್ನು ಒಂದೇ 1.5 ತಿಂಗಳಲ್ಲಿ ಮುಗಿಸೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ ಸ್ನೇಹಿತರೆ. ಅದು ಬೇರೆ, ಈ ಸರಿ ಹೊಸ ಸಿಲೆಬಸ್ ಪ್ರಕಾರನೇ ಮಾಡ್ತಾರೆ. ಓಕೆನಾ ಸ್ನೇಹಿತರೆ? ಈಗ ಸ್ಟಾರ್ಟ್ ಮಾಡೋಣ. ಅದೇ ರೀತಿಯಾಗಿ ಇಂಗ್ಲೀಷ್ ಶಿಕ್ಷಕರು, ಆಂಗ್ಲ ಮಾಧ್ಯಮ ಶಿಕ್ಷಕರು ನೋಡಿ ಸ್ನೇಹಿತರೆ, 448 ಹುದ್ದೆಗಳು ನಾವು ಕಾಣ್ತಾ ಇದ್ದೀವಿ. ಕಲಾ ಶಿಕ್ಷಕರು ಅಂದರೆ ಸೋಷಿಯಲ್ ಸೈನ್ಸ್ 177. ಇಲ್ಲಿ ವಿಶೇಷ ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ಪೆಷಲ್ಲಾಗಿ ಆಂಗ್ಲ ಮಾಧ್ಯಮ ಶಿಕ್ಷಕರು ಕಲಾ ವಿಭಾಗಕ್ಕೆ ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರು ತುಂಬಿಕೊಳ್ತಾ ಇದ್ದಾರೆ, ಕನ್ನಡ ಮಾಧ್ಯಮ ಶಿಕ್ಷಕರು ಸಮಾಜ ವಿಜ್ಞಾನ ಶಿಕ್ಷಕರು ತುಂಬಿಕೊಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು 2 ಗ್ರೂಪ್ ಆಗಿದೆ, ಒಂದು ಇಂಗ್ಲೀಷ್ ಮೀಡಿಯಮ್ ಆಗಿದೆ, ಒಂದು ಕನ್ನಡ ಮೀಡಿಯಮ್ ಆಗಿದೆ. ಅದು ಮೈಂಡಲ್ಲಿ ಇರಲಿ. ಇಂಗ್ಲೀಷ್ ಮೀಡಿಯಮ್ ಶಿಕ್ಷಕರನ್ನ ಎಲ್ಲಿ ಅಂದರೆ KPSC ಸ್ಕೂಲ್ ಆಗಿದೆಯಲ್ಲ, ಅಲ್ಲಿ ಅಪಾಯಿಂಟ್ ಮಾಡ್ತಾರೆ, ನೆನಪಿರಲಿ. ಅದು 271 ಹುದ್ದೆಗಳು ಎಲ್ಲಿ ಅಂದರೆ ಕಲಾ ಶಿಕ್ಷಕರು, ಇಂಗ್ಲೀಷ್ ಮಾಧ್ಯಮ, ಆಂಗ್ಲ ಮಾಧ್ಯಮ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಜೀವ ವಿಜ್ಞಾನ ಶಿಕ್ಷಕರು ಏನು ಅಂತಂದಾಗ ಇಲ್ಲಿ 204 ಹುದ್ದೆಗಳಿದೆ. ಅದೇ ರೀತಿಯಾಗಿ ಜೀವ ವಿಜ್ಞಾನ ಶಿಕ್ಷಕರು ಆಂಗ್ಲ ಮಾಧ್ಯಮ ಅಂದರೆ 244 ಹುದ್ದೆ. ಸೊ ಸ್ನೇಹಿತರೆ, ಇಲ್ಲಿ ಒಂದು ಅಭ್ಯರ್ಥಿಗಳಿಗೆ ಒಂದು ವಿಶೇಷ ಸೂಚನೆ ಏನಂದರೆ, ಗಣಿತ ಶಿಕ್ಷಕರು ಮತ್ತು ಹಿಂದಿ ಶಿಕ್ಷಕರಿಗೆ ಯಾವುದೇ ರೀತಿಯ ಹುದ್ದೆ ಸೃಷ್ಟಿ ಮಾಡಿಲ್ಲ. ಪಾಪ ಇಲ್ಲಿ ಅವರು ನರ್ವಸ್ ಆಗೋದು ಬೇಡ ಸ್ನೇಹಿತರೆ. ಸ್ವಲ್ಪ ಇದರಲ್ಲಿ ಇದು ಮಾಡ್ಕೋಬೋದು ಉತ್ತಮ. ಮತ್ತು ಹಾಸ್ಟೆಲ್ ವಾರ್ಡನ್ ಕರಿತಾ ಇದ್ದಾರೆ, ನೋಡೋಣ ಅದೇನಾಗುತ್ತೆ ಅಂತ. ದೈಹಿಕ ಶಿಕ್ಷಕರು ನೋಡಿ, ಅತಿ ಹೆಚ್ಚಿನ ಮಟ್ಟದಲ್ಲಿ ದೈಹಿಕ ಶಿಕ್ಷಕರು ತುಂಬಿಕೊಳ್ತಾ ಇದ್ದಾರೆ, 262 ಪೋಸ್ಟ್. ನೆನಪಿರಲಿ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೋಸ್ಟ್ ತುಂಬಿಕೊಳ್ಳುವಂಥ ಪ್ರಥಮವಾಗಿ ನೋಡಿ ದೈಹಿಕ ಶಿಕ್ಷಕರು ಯಾರಿದ್ದೀರಿ ಅವರಿಗೆಲ್ಲ ಒಂದು ವಿಶೇಷ ಕೊಡುಗೆ ಅಂತಲೇ ಹೇಳ್ಬೋದು ಈ ನೋಟಿಫಿಕೇಷನ್ನು. ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕದಲ್ಲಿ 251 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ತುಂಬ್ತಾ ಇದ್ದಾರೆ. ಉಳಿದು ಒಟ್ಟು ಟೋಟಲು 2214 ಪೋಸ್ಟು ಹೈಸ್ಕೂಲಿಗಿತ್ತು. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಿದೆ ಅಂದರೆ 2051 ಪೋಸ್ಟು. ಉಳಿದ ಪೋಸ್ಟ್ಗಳು ಏನಿದೆ ಅಂದರೆ 20% ಐತಲ್ವ, ಅದು ಕಲ್ಯಾಣ ಕರ್ನಾಟಕಕ್ಕೆ ಡಿವೈಡ್ ಮಾಡಿದ್ದಾರೆ, ಅಂದರೆ HKಗೆ. ಓಕೆನಾ? ಇಲ್ಲಿ ಒಂದು ಸೆಕೆಂಡು. ಇಲ್ಲಿ ನೋಡಿ, ಅರ್ಜಿಯೆಲ್ಲ ಹೇಗೆ ಹಾಕ್ಬೇಕು ಅದನ್ನೆಲ್ಲ ನಾನು ಹೇಳ್ತೀನಿ ಸ್ನೇಹಿತರೆ. ಇದರಲ್ಲಿ ಅರ್ಜಿ ಹಾಕೋದು ಹೇಗೆ, ಮತ್ತು ಯಾವ ವೆಬ್ಸೈಟಿಗೆ ಹೋಗ್ಬೇಕು, ಏನು ಕ್ರಿಯೇಟ್ ಮಾಡಬೇಕು, ಅದನ್ನ ಒಂದು ಡೆಮೋ ಕೊಡ್ತೀನಿ, ಡೋಂಟ್ ವರಿ. ಅದು ಬೇಡ, ಜಸ್ಟ್ ನಾವಿಲ್ಲಿ ನೋಡ್ಬಿಡೋಣ. ಮತ್ತು ಪೇಮೆಂಟ್ ಮಾಡೋದು ಅದು ಕೂಡ ಬೇಡ, ನಾನು ಹೇಳ್ತಾ ಇದ್ದೀನಿ, ಟೈಮು ಇದಾಗ್ತಾ ಇದೆ. ಇಲ್ಲಿ ಜಸ್ಟ್ ಒಂದು ಇನ್ಫಾರ್ಮೇಷನ್ ಏನಿದೆ ಗೊತ್ತಾ? ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಹೇಳ್ತೀನಿ, ಡೋಂಟ್ ವರಿ. ಹ್ಞೂ 2026ರಲ್ಲಿ PhD ಆಗಿರ್ಬೋದು, GPT ಆಗಿರ್ಬೋದು, HSTR ಆಗಿರ್ಬೋದು, ಪ್ರತ್ಯೇಕವಾಗಿ ಅಧಿಸೂಚನೆ ಹೊರಡಿಸಲಾಗುತ್ತಂತೆ. ಆ 2026ನೇ ಸಾಲಿನ ಶಿಕ್ಷಕ ನೇಮಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧಿಸೂಚನೆಗಳು ಹೊರಡಿಸಿದ್ದರೂ ಸಹ ಅಧಿಸೂಚನೆ ನಮೂದಿಸಿದ ವಿವಿಧ ಹಂತದಲ್ಲಿ ಅರ್ಜಿಗಳಂದರೆ ಅದೇ PhD ಆಗಿರ್ಬೋದು, GPT ಆಗಿರ್ಬೋದು, HST ಆಗಿರ್ಬೋದು, ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಒಂದೇ ಅರ್ಜಿ ಸಲ್ಲಿಸಲು ಅವಕಾಶಗೊಳಿಸಿತು ಅಂತ ನೋಡ್ರಿ. ಅದು ಓಕೆ, ಮುಂದೆ ನೋಡೋಣ. ಅಂದರೆ ಇಲ್ಲಿ HSR ಡಿವಿಷನ್ ವೈಸ್ ಇರುತ್ತೆ ಸ್ನೇಹಿತರೆ, GPT ಜಿಲ್ಲಾವಾರಿ ಇರುತ್ತೆ, PhD ಜಿಲ್ಲಾವಾರಿ ಇರುತ್ತೆ. ಓಕೆನಾ? ಅದು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಅಭ್ಯರ್ಥಿ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುತ್ತಾರೋ ಆ ಹುದ್ದೆಗೆ ಸಂಬಂಧಿಸಿದ ದಿನಾಂಕ ಮೊನ್ನೆ CNR ಬಂದಿದೆ 10ಕ್ಕೆ. ಅದನ್ನು ನೋಡ್ಕೋಬೇಕು, ಅದನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ. ವಿದ್ಯಾರ್ಹತೆ ಏನಂತ ಎಲ್ಲ ಗೊತ್ತಿದೆ. ಓಕೆ, ಇಲ್ಲಿ ನೋಡೋಣ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಆಯ್ಕೆ ಮಾಡತಕ್ಕದ್ದು. ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳು ಅರ್ಜಿ ಸಲ್ಲಿಸಲು ಇರುತ್ತೆ. ಆದರೆ ಅರ್ಜಿ ಸಲ್ಲಿಸಲು ಅವಕಾಶ ಇದ್ದರೂ ಕೂಡ ಜಾಸ್ತಿ ಏನು ಮಾಡ್ಬೋದು ಅಂತಂದಾಗ ಅರ್ಜಿ ಸಲ್ಲಿಸಲು ಏನು ಮಾಡ್ಬೋದು,
ಒಂದು ಸೆಕೆಂಡ್ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅದೇ ರೀತಿ ಬೇರೆ ಬೇರೆ ಒಂದಕ್ಕೆ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅಂದರೆ ಎಷ್ಟು ಬೇಕಾದ್ರೆ ಅರ್ಜಿ ಸಲ್ಲಿಸ್ರಿ ಜಿಲ್ಲಾವಾರು, ಆದರೆ ಎಲ್ಲಿ ಎಕ್ಸಾಮ್ ಕನ್ಸಿಡರ್ ಮಾಡ್ತಿರಲ್ಲ ಅದೇ ಫೈನಲ್ ಆಗುತ್ತೆ. ಓಕೆನಾ. ಇದು ಪ್ರೌಢಶಾಲಾ ಸಹ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರ್ ಇದೆಯಲ್ಲ, ದೈಹಿಕ ಶಿಕ್ಷಕರು ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಒಂದು ಹುದ್ದೆಗೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಯಾವುದಾದರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳ ಅರ್ಜಿ ಸಲ್ಲಿಸಬಹುದು. ಆದರೆ ಅದೇ ಬೇರೆ ಬೇರೆ ಒಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ನೋಡಿ, ವಿಭಾಗದಲ್ಲಿ ಕೂಡ ಬೇರೆ ಬೇರೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ನೋಡಿ, ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನೋಡಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಪರೀಕ್ಷೆ ಬರೆಯಲು ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿ ತಕ್ಕೊಳ್ಳೋದು. ನೋಡಿ, ಎಷ್ಟು ಬೇಕಾದರೂ ಅರ್ಜಿ ಸಲ್ಲಿಸ್ತೀರಿ. ವಿಭಾಗಕ್ಕೆ 4 ವಿಭಾಗದ 4 ಅರ್ಜಿ ಸಲ್ಲಿಸ್ಬೋದು. ಆದರೆ ನೀವು ಯಾವ ಕ್ಯಾಟಗರಿಯಲ್ಲಿ ಅಂದರೆ ಯಾವ ವಿಭಾಗದಲ್ಲಿ ಎಕ್ಸಾಮ್ ಬರೀತೀರಲ್ಲ ಅಲ್ಲಿ ಮಾತ್ರ ಏನಾಗುತ್ತೆ ಅಂತಂದಾಗ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಯಾವ ಅಭ್ಯರ್ಥಿ ವಿದ್ಯಾರ್ಥಿಯನ್ನು PhD ಹುದ್ದೆಯಲ್ಲಿ PhD ಸಾಮಾನ್ಯ P ಗ್ರೇಡ್ 2 ಹುದ್ದೆಗಳು ಅಂದರೆ ಬೇರೆ ಬೇರೆ ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರಾಗಿ. GPT ಹುದ್ದೆಯಲ್ಲಿ ಕನ್ನಡ ಇರ್ಬೋದು, ಇಂಗ್ಲೀಷು, ಸೋಷಿಯಲ್ಲು, ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ಬಯಾಲಜಿ ಸೈನ್ಸ್ ಇರ್ಬೋದು, ಇವುಗಳ ಇದೆವಲ್ಲ ಅಧಿಸೂಚನೆ 3 ವೃಂದದ ಹುದ್ದೆಗಳಿಗೂ ಅರ್ಹರಾಗಿದ್ದಲ್ಲಿ ಆ ಅಭ್ಯರ್ಥಿ ಬಯಸಿದ್ದಲ್ಲಿ 3 ವೃಂದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಯಲ್ಲಿ ವಿಭಾಗದಲ್ಲಿ ಪ್ರತ್ಯೇಕ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬಹುದು. ನೋಡಿರಿ, ಕೆಲವೊಬ್ರು ಇರ್ತಾರೆ PhD ಬರೀತಾರೆ, GPT ಬರ್ತೀರಿ, HSR ಬರೀತಾರೆ, ಸಬ್ಜೆಕ್ಟ್ ಕೂಡ ಚೇಂಜ್ ಆಗುತ್ತಲ್ಲ, ಅವರು ಬೇರೆ ಬೇರೆ ಕ್ಯಾಟಗರಿಗೆ ಏನು ಮಾಡ್ಬೋದು, ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಅರ್ಜಿ ಸಲ್ಲಿಸಿ ನೀವು ಎಕ್ಸಾಮ್ ಬರಿಬಹುದು ಅಂತ ಹೇಳ್ತಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದು ಜಿಲ್ಲೆಯಲ್ಲಿ ಮಾತ್ರ ಒಂದು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ, ಬೇರೆ ಯಾವುದೇ ಜಿಲ್ಲೆಯಲ್ಲಿ PhD ವೃಂದಕ್ಕೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರಲ್ಲ. ಅಂದರೆ PhD ಮಾತ್ರ ಇಲ್ಲ ಹೇಳಿದರೆ ನೋಡಿ. ಅದೇ ರೀತಿಯಾಗಿ ಯಾವ ಅಭ್ಯರ್ಥಿಯು GPT SS ಹುದ್ದೆಗೆ ಮೈಸೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅವನು ಬೇರೆ ಜಿಲ್ಲೆಯಲ್ಲಿ GPT SS ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ. ಅಂದರೆ ಇಲ್ಲಿ ಏನು ಕೇಳಿದರೆ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಒಂದು ಜಿಲ್ಲೆಗೆ ಅರ್ಜಿ ಆಲ್ರೆಡಿ ಸೋಷಿಯಲ್ ಅಪ್ಲೈ ಮಾಡಿದ್ವಿ ಅಂದರೆ ಇನ್ನೊಂದು ಜಿಲ್ಲೆಗೆ ಸೋಷಿಯಲ್ ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಸಿಂಪಲ್. ಒಂದು ಜಿಲ್ಲೆಯಲ್ಲಿ ಒಂದು ಸಬ್ಜೆಕ್ಟಿಗೆ ಮಾಡಿದ್ದು ಇನ್ನೊಂದು ಜಿಲ್ಲೆಯಲ್ಲಿ ಬೇರೆ ಸಬ್ಜೆಕ್ಟಿಗೆ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಸಿಂಪಲ್. ಏನು ಅದೇನು ಅವಶ್ಯಕತೆ ಇಲ್ಲ. ಇದು ಬೇಡ ನಮಗೆ, ಆಲ್ ಟಿಕೆಟು ಅದೇನು ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿರೋದು. ಸೊ ಇಲ್ಲಿ ನೋಡಿ, ಒಂದು ಅತ್ಯುತ್ತಮ ಬೆಳವಣಿಗೆ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಓಕೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹೇಳಿದ್ದಾರೆ 18/8/2026. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹೇಳಿದ್ದಾರೆ 7/9/2026. ಪಾವತಿಸುವ ಅಂದರೆ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 10/9/2026. ಶುಲ್ಕ ಅಮೌಂಟ್ ಏನಿದೆ ಕಡಿಮೆ ಇದೆ, ಅಮೌಂಟ್ ಏನು ಭಾಳ ಇಲ್ಲ ಸ್ನೇಹಿತರೆ. ಲಾಸ್ಟ್ ಇಯರು ಜಾಸ್ತಿ ಇತ್ತು. ಇಲ್ಲಿ ಇದು ಸಾಮಾನ್ಯ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು 2A 2B 3D OBC ಅಭ್ಯರ್ಥಿಗಳಿಗೆ ನೋಡಿ, ಇಲ್ಲಿ ಒಂದು ಹುದ್ದೆಗೆ ಅರ್ಜಿ 750. ಒಂದೇ ವೃಂದದ 2 ಹುದ್ದೆಗಳಿಗೆ ನೇಮಕಾತಿ ಮಾಡಿದಲ್ಲಿ 1125. ಸೊ ಎಕ್ಸಾಂಪಲ್ಲು ಕನ್ನಡದವರಿದ್ದಾರೆ, ಕನ್ನಡ ಮತ್ತು ಸೋಷಿಯಲ್ ಹಾಕ್ತಾರೆ, ಅವ್ರು ಎಷ್ಟು ಕಟ್ಟಬೇಕಾಗುತ್ತೆ 1125. ಅದೇ ಇಂಗ್ಲೀಷ್ ಇದ್ದರೆ 2 ಅಪ್ಲೈ ಮಾಡ್ತಾರೆ. ಓಕೆನಾ. ಅದೇ ರೀತಿಯಾಗಿ ST ಮತ್ತು ಪ್ರವರ್ಗ 1 ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ ಅಂದರೆ ಮತ್ತು ಮಾಜಿ ಸೈನಿಕರು ಇಲ್ಲಿ 500 ಇದೆ. 2 ಹುದ್ದೆಗಳು ಸಲ್ಲಿಸಿದ್ದಲ್ಲಿ 755 ಸ್ನೇಹಿತರೆ. ಇಷ್ಟು ಶುಲ್ಕ ವಿವರ. ಮುಂದೆ ನೋಡಿ, ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಎಸ್, ಪಾವತಿ ಅಂದರೆ ನಾವೀಗ ಪೇಮೆಂಟ್ ಮಾಡಿದ್ದೀವಿ, ನನಗೆ ಒಂದು ಹುದ್ದೆಗೆ ಆಲ್ರೆಡಿ ಡಬಲ್ ಮಾಡಿಬಿಟ್ಟಿದ್ದೀನಿ, ಒಂದು ಹುದ್ದೆ ಬೇಕು ನನಗೆ, ಒಂದು ಹುದ್ದೆದ ಅಮೌಂಟ್ ರಿಪ್ಲೈ ಕೊಡಿ ಅಂತೇಳಿ ಏನಾದ್ರು ಮಾಡಿದರೆ ಅದು ಸಾಧ್ಯ ಇಲ್ಲ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಓಕೆನಾ. ಅದೇನು ಅವಶ್ಯಕತೆ ಇಲ್ಲ ನೋಡಿ. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷೆ ಪೇಪರ್ 1 ಮತ್ತು ಪೇಪರ್ 2 ಪ್ರಶ್ನೆ ಪತ್ರಿಕೆಗಳು ಕನ್ನಡ ಹಾಗೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ತಾವಂತ ಕ್ಲಿಯರಾಗಿ ಹೇಳಿದ್ದಾರೆ. ಡೋಂಟ್ ವರಿ. ವೇತನ ಶ್ರೇಣಿ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಬೇಸಿಕ್ ಸ್ಕೇಲ್ ಏನಿದೆ ಅಂದರೆ 54,175ರಿಂದ ನೋಡಿ 99,400 ಪೇಮೆಂಟ್ ಇರೋದು. ಓಕೆನಾ. ವಯೋಮಿತಿ ನೋಡಿ, ವಯೋಮಿತಿ ಕೊಟ್ಟಿದ್ದಾರೆ. ಏನು ವಯೋಮಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ನೋಡಿರಿ ಕ್ಲಿಯರ್ ಆಗಿದೆ.
ಹಾಂ, ಮೊನ್ನೆ ಬಂದಿತ್ತು C&R ರೂಲ್ ಫೈನಲಲ್ಲಿ ಅದೇ ರೀತಿ ವಯೋಮಿತಿ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷಗಳು, OBC ಅಭ್ಯರ್ಥಿಗಳಿಗೆ ನೋಡಿ 43, SC/ST ಅಭ್ಯರ್ಥಿಗಳಿಗೆ 45 ಕೊಟ್ಟಿದ್ದಾರೆ. ಓಕೆ, ಆಯ್ಕೆ ಅರ್ಹತೆ ಏನಿರುತ್ತೆ? ಸೊ ನೋಡಿ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸಹ ಶಿಕ್ಷಕರಿಂದ ಸಹ ಶಿಕ್ಷಕರು ಕನ್ನಡ, ಆಂಗ್ಲ, ಕಲಾ, ಜೀವ ವಿಜ್ಞಾನ, ದೈಹಿಕ ಶಿಕ್ಷಕರು ಅರ್ಜಿಗೆ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಭ್ಯರ್ಥಿಗಳು ಕೆಳಕಂಡ ಸಾಮಾನ್ಯ ಅರ್ಹತೆ ಹೊಂದಿರತಕ್ಕದ್ದು. ಏನು ಹೊಂದಿರತಕ್ಕದ್ದು ನೋಡಿರಿ, ಕೆಲವೊಬ್ಬರು ಸ್ನೇಹಿತರು ಸುಮಾರು 20-25 ಜನ ಕಾಲ್ ಮಾಡಿದರು. ಸರ್ ನಾವು B.Ed ಫೈನಲ್ ಇದ್ದೀವಿ, ಅಪ್ಲೈ ಮಾಡ್ಬೋದಾ? ಎಸ್, ನೋ, B.Ed ಫೈನಲ್ ಇದ್ದರು ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಭ್ಯರ್ಥಿಯು ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸಿ ಶಿಕ್ಷಕ ಹುದ್ದೆಗೆ ನೇಮಕಾತಿಗೆ ನಡೆಯುವ ವಿಭಾಗ ಮಟ್ಟಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳು ಕಡ್ಡಾಯವಾಗಿ ಹಾಜರಾಗತಕ್ಕದ್ದು. ಓಕೆನಾ? ಪೇಪರ್ 1 ಮತ್ತು ಪೇಪರ್ 2. ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿದೆ. ನೋಡಿ ಸ್ನೇಹಿತರೆ, 100ಕ್ಕೆ 35 ಅಂಕಗಳನ್ನು ಫಸ್ಟ್ ಪೇಪರಲ್ಲಿ ಪಡೆದ್ರೆ ಸೆಕೆಂಡ್ ಪೇಪರಿಗೆ ಪ್ರಮೋಟ್ ಆಗುತ್ತೆ, ಇಲ್ಲಾಂದರೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ನಿಮ್ಮ ಮೆರಿಟ್ ಲಿಸ್ಟ್. ಓಕೆನಾ? ಈಗ GK ಇದೆ, GKಗೆ 35 ಮಾರ್ಕ್ಸ್ ಕಂಪಲ್ಸರಿ ಪಡಿಬೇಕು. ಒಂದು ವೇಳೆ ಪಡೆದೇ ಇದ್ದಲ್ಲಿ 2ನೇ ಪೇಪರ್ ನಿಮ್ಮದು ಚೆಕ್ ಆಗಲ್ಲ ಅಂತ ಹೇಳ್ತಾರೆ. ಪ್ರತಿ ಪತ್ರಿಕೆ ಹೇಳಿದರೆ ಮತ್ತು 2 ಸೇರಿ ಎಲ್ಲ ನೆನಪಿರಲಿ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿ ಪತ್ರಿಕೆಯಲ್ಲಿ 1 ಮತ್ತು 2 ನೆನಪಿರಲಿ. ಓಕೆನಾ? ಸರ್ಕಾರಿ ಸಹ ಶಿಕ್ಷಕ ವೃಂದಕ್ಕೆ ಸಂಬಂಧಿಸಿ ನಿಗದಿಪಡಿಸಿರುವ ಸಾಮಾನ್ಯ ವಿದ್ಯಾರ್ಹತೆ ಅಂತ ಹೇಳಿದ್ರೆ ಪದವಿಯಲ್ಲಿ 50%, ಅದು ಆಲ್ರೆಡಿ ನೋಡಿಬಿಟ್ಟಿದ್ದೀವಿ. ಅದೇನಿಲ್ಲ C&R ರೂರಲ್ಲಿ ಅದೇನು ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಏನಂತ್ರಿ, ಕನ್ನಡ ಶಿಕ್ಷಕರಿಗೆ ಆಗಿರ್ಬೋದು, ಆಲ್ರೆಡಿ C&R ಅಲ್ಲಿ ಫೈನಲ್ ಮಾಡಿದ್ದೀವಲ್ಲ, ಅಲ್ಲಿನ ಅವಶ್ಯಕತೆ ಇಲ್ಲ. ಸಹ ಶಿಕ್ಷಕರು ಆಂಗ್ಲ. ಮತ್ತು ಇನ್ನೊಂದು ವಿಶೇಷತೆ ಇಲ್ಲಿ ನೋಡಬೇಕಾದ ವಿಶೇಷ ಏನಂದರೆ, ಎಸ್, ಇಲ್ಲಿ ಸಹ ಶಿಕ್ಷಕರು ಕಲಾ ಮತ್ತು ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, ಕಲಾ ವಿಷಯದಲ್ಲಿ ಪದವಿ 2 ವಿಷಯಗಳಲ್ಲಿ ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡತಕ್ಕದ್ದು. ಅಲ್ಲಿ ಹೇಳಿದ್ದಾರೆ ಮೇಲಿನ ವಿದ್ಯಾರ್ಥಿ ಜೊತೆಗೆ ಏನು ಮಾಡಿರ್ಬೇಕಂತ ಹೇಳಿದ್ದಾರೆ. ಇಲ್ಲಿ ನೋಡಿ, B.Ed ಮುಗಿದಿರ್ಬೇಕು, ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವನು ಆ ಭಾಷೆ ಪದವಿಯಲ್ಲಿ ಅಭ್ಯಾಸ ಮಾಡಿರ್ತಕ್ಕದ್ದು. ಸೊ ನೋಡಿ, ವಿಶೇಷತೆ ಏನಂದರೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡಬೇಕಂತ ಅಂದ್ಕೊಂಡಿದ್ದಾರೋ, ಇಲ್ಲಿ ಕನ್ನಡ ಮಾಧ್ಯಮ ಇದ್ದರೆ ಡಿಗ್ರಿ ಕನ್ನಡ, ಇಂಗ್ಲೀಷ್ ಮಾಧ್ಯಮ ಇದೆಯಾ ನೋಡಿ, ಅದೇ ಬೋಧನೆ ಪದವಿ ಡಿಗ್ರಿ ಇಂಗ್ಲೀಷ್ ಮೀಡಿಯಮಲ್ಲಿ ಮುಗಿದಿರಬೇಕು. ನೆನಪಿರಲಿ, ಕೆಲವು ಅಭ್ಯರ್ಥಿಗಳು ಇದರದ ಬಗ್ಗೆ ವಾದ ವಿವಾದ ಮಾಡಿದರು. ಓಕೆನಾ? ಎಲ್ಲಿ? ಕ್ರೈಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇಂಗ್ಲೀಷ್ ಮಾಧ್ಯಮ ಅಭ್ಯರ್ಥಿಗಳಿಗೆ ಪದವಿ ಕಡ್ಡಾಯವಾಗಿ ಇಂಗ್ಲೀಷಲ್ಲಿ ಮುಗಿದಿರಬೇಕಂತ ಹೇಳಿದರು. ಅದು ಯಾಕೆ ಏನಂತೇಳಿ ಕನ್ನಡದವ್ರ ಸಂತಿಗೆ ಅಪ್ಲೈ ಮಾಡೋದು, ಈ ಕಡೆ ಇವರು ಅಪ್ಲೈ ಮಾಡೋದು, ನಾಳೆ ಗೊತ್ತಾಗುತ್ತೆ ಅಪ್ಲೈ ಮಾಡಿದವರಿಗೆ. ಓಕೆನಾ? ಓಕೆ, ಯಾವ ಮಾಧ್ಯಮದಲ್ಲಿ ಪದವಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೋಷಿಯಲ್ ಇಂಗ್ಲೀಷ್ ಇದ್ದವರಿಗೆ ಮುಗಿದಿರ್ಬೇಕಂತ ಹೇಳ್ತಾ ಇದ್ದಾರೆ. ನೋಡಿ, ಯಾವ ಅಭ್ಯರ್ಥಿಯು ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರುವುದಿಲ್ಲವೋ ಅಂಥ ಅಭ್ಯರ್ಥಿಯು SSLC ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿರ್ತಕ್ಕದ್ದು. ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಕಡ್ಡಾಯವಾಗಿರ್ಬೇಕಂತ ನೋಡ್ರಿ. ನೆಕ್ಸ್ಟ್, ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಅಭ್ಯರ್ಥಿ ಶಿಕ್ಷಕರಾಗಿದ್ದಲ್ಲಿ ಟೆಟ್ ಅಂದರೆ ಇಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸರ್ಟಿಫಿಕೇಟ್ ಹೊಂದಿರ್ತಕ್ಕದ್ದು. ನೋಡಿರಿ, ಏನಂದರೆ ಕನ್ನಡ ಅಭ್ಯರ್ಥಿ ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಆ ರಾಜ್ಯ ಮೌಲ್ಯ ನಿರ್ಣಯ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಇರಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಸೇಮ್ ಇವೆಲ್ಲ C&R ರೂರಲ್ಲಿ ಏನಿತ್ತು ಅದೇ ಸೇಮ್ ಇದೆ, ಏನು ಸಮಸ್ಯೆ ಇಲ್ಲ. ಓಕೆ, ಅದೆಲ್ಲ ಸೇಮ್ ಇದೆ. ನೆಕ್ಸ್ಟು ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳು ಅಂತ ಹೇಳಿದ್ದೀನಿ. ಸಾಮಾನ್ಯ ಸೂಚನೆಗಳು ಏನಂದರೆ, ಅಭ್ಯರ್ಥಿಯು ಡಿವಿಷನ್ ಪರ್ಸೆಂಟೇಜನ್ನು ಆಧರಿಸಿ 1:2 ಅಂದರೆ ನೇಮಕಾತಿ ಹೆಂಗೆ ಮಾಡ್ತಾರೆ ಅಂದರೆ 1:2 ನೇಮಕಾತಿಯಲ್ಲಿ ಅರ್ಹತೆ ಪಟ್ಟಿಯನ್ನು ರೆಡಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಕರೀತಾರೆ. ಯಾವುದಕ್ಕಂತಂದರೆ ವೆರಿಫಿಕೇಷನ್ ಕರೀತಾರೆ. ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳು ಬೇರೆ ಬೇರೆ ಜಿಲ್ಲೆಯ ವಿಭಾಗದಲ್ಲಿ ಆಯ್ಕೆಯಾಗಿದ್ದಲ್ಲಿ, ಅಭ್ಯರ್ಥಿ ಪರಿಶೀಲನೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಲ್ಲಿ ತಾನು ಅಂತಹ ಜಿಲ್ಲೆಯ ವಿಭಾಗಗಳಲ್ಲಿ ದಾಖಲೆ ಪರಿಶೀಲನೆಗೆ ಹಾಜರಾಗುತ್ತದೆ. ಅಂದರೆ ಬೇರೆ ಜಿಲ್ಲೆಗೂ ಕೂಡ ಆಯ್ಕೆಯಾಗಿದ್ದರೂ ಕೂಡ ಅಲ್ಲಿ ಕೂಡ ಆಯ್ಕೆ ಆಗಬೇಕಂತ ಹೇಳ್ತಿದ್ರೆ. ಯಾವ ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಲ್ಲಿ ಅಂಥ ಅಭ್ಯರ್ಥಿಯು ತಾನು ಅಂತಿಮವಾಗಿ ಯಾವ ಹುದ್ದೆ ಆಯ್ಕೆಯನ್ನು ಬಯಸುತ್ತಾನೋ ಹಾಗೂ ಯಾವ ಹುದ್ದೆಯನ್ನು ತ್ಯಜಿಸಲು ಬಯಸುತ್ತಾನೋ ಅದರ ಬಗ್ಗೆ ನೋಟ್ ರೈಟಲ್ಲಿ ಮುಚ್ಚಳಿಕೆ ಪತ್ರ ಬರೀಬೇಕಾಗುತ್ತೆ. ಅವನು ತಾನು ಯಾವ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ತಾನೋ ಆ ಹುದ್ದೆ ಬೇಕು ಅಂತೇಳ್ಬಿಟ್ಟು ನೋಟ್ ರೈಟಲ್ಲಿ ಬರೀಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಒಂದು ವೇಳೆ ಅಭ್ಯರ್ಥಿಯು ಮೇಲೆ ಸೂಚಿಸಿದ ಒಂದು ಹುದ್ದೆಯನ್ನು ಅಂತಿಮವಾಗಿ ಆಯ್ಕೆ ಮಾಡಲು ಅಥವಾ ತ್ಯಜಿಸಲು ಬಗ್ಗೆ ನೋಟರೇಟ್ ಮುಚ್ಚಳಿಕೆಯನ್ನು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಲು ವಿಫಲವಾಗಿದ್ದಲ್ಲಿ ಆತನು ಅರ್ಜಿ ಸಲ್ಲಿಸುವಾಗ ನೀಡಿರುವ ಹುದ್ದೆಗಳ ಆದ್ಯತೆಯನ್ನೇ ಅಂತಿಮ ಎಂದು ನೋಡ್ರಿ. ಕರೆಕ್ಟ್ ಇದೆ. ಏನಂದರೆ ಪ್ರಿಫರೆನ್ಸ್ ಕೊಡ್ತಾರೆ ಅವರು. ಈ ಫಾರ್ ಎಕ್ಸಾಂಪಲ್ ಇಂಗ್ಲೀಷು ಕನ್ನಡ ಇದ್ದರೆ ಎರಡು ಸಬ್ಜೆಕ್ಟ್ ಬರೀತಾರಲ್ಲ, ಅವರು ಫಸ್ಟ್ ಪ್ರಿಫರೆನ್ಸ್ ಯಾವುದು ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಅಂತ ಕೊಟ್ಟಿರ್ತಾರೆ ಪೇಪರ್. ಅಂದರೆ ಫಸ್ಟ್ ಪ್ರಿಫರೆನ್ಸಿಗೆ ಕೊಟ್ಟಿದ್ದನ್ನು ಅವ್ರು ಏನಾದ್ರು ಮುಚ್ಚಳಿಕೆ ಪತ್ರ ರೈಟ್ ನೋಟ್ ಬರಲಿಲ್ಲ ಅಂದರೆ ಯಾವುದಕ್ಕೆ ಫಸ್ಟ್ ಆದ್ಯತೆ ಕೊಟ್ಟಿರ್ತೀರಲ್ಲ ಅದು ಫೈನಲ್ ಮಾಡಿ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅಭ್ಯರ್ಥಿ ಅಂತಿಮ ಮುಖ್ಯ ಆಯ್ಕೆ ಪಟ್ಟಿಗೆ ಹೊಂದಿ ತನ್ನ ಸ್ವ ಇಚ್ಛೆಯಿಂದ ಜಿಲ್ಲೆ, ವಿಭಾಗ, ವೃಂದ ಮತ್ತು ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ನೇಮಕಾತಿ ಆದೇಶ ಪಡೆದು ಕರ್ತವ್ಯಕ್ಕೆ ಹಾಜರಾಗುತ್ತೆ. ಓಕೆ, ಡೋಂಟ್ ವೆರಿ, ಅದೇನು ಸಮಸ್ಯೆ ಇಲ್ಲ. ನೋಡಿ ಇನ್ನೊಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅಭ್ಯರ್ಥಿ ನೇಮಕಾತಿ ಕ್ಲೈಮ್ ಮಾಡುವ ಮೀಸಲಾತಿಗಳು ಅಗತ್ಯ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಲ್ಲ ಅವುಗಳನ್ನೆಲ್ಲ ಏನು ಮಾಡ್ಬೇಕಂತಂದರೆ ಅಡ್ವಾನ್ಸೇ ಪಡೆದಿಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ಮೆರಿಟ್ ಲಿಸ್ಟ್ ನಮ್ಗೆ ಗೊತ್ತಿದೆ. ಮೆರಿಟ್ ಲಿಸ್ಟ್ ಹೆಂಗೆ ಮಾಡ್ತಾರೆ ಅಂತೇಳಿ ಆಲ್ರೆಡಿ ನಾವು ನೋಡ್ದಾಗ ಹೋಗಿದ್ದೀವಿ. ಇಲ್ಲೇ ಗೊತ್ತಿದೆ. ಆ ಮೆರಿಟ್ ಲಿಸ್ಟ್ ಏನೆಂದರೆ CETಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು 85% ಇಡ್ತಾರೆ, ಡಿಗ್ರಿ 13% ಇಡ್ತಾರೆ, 2% B.Ed ಹಿಡಿತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರಿಗೆ ಏನು ಮಾಡ್ತಾರೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್, ಸ್ವಲ್ಪ ಬದಲಾವಣೆ ಕಾಣ್ಬೋದು ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಒಂದು ಏನಪ್ಪ ಅಂದರೆ ಇಲ್ಲಿ ಕೂಡ 85, 13 ದೈಹಿಕ B.Edಲ್ಲಿ ಎಷ್ಟು ಪಡೆದಿದ್ದಾರೆ ಅದು. ಅಲ್ಲಿ GPT ಚೇಂಜ್ ಆಗುತ್ತೆ, ಇವ್ರದ್ದು GPT ಚೇಂಜ್ ಆಗುತ್ತೆ. ಓಕೆ, ಜಾತಿ ಮೀಸಲಾತಿ ಪ್ರಮಾಣ ಪತ್ರ ನಿಮ್ಗೆ ಗೊತ್ತೇ ಇದೆ. ಯಾರ್ಯಾರು ಯಾವುದರಲ್ಲಿ ತೆಗಿಬೇಕಂತ ಹೇಳ್ಬಿಟ್ಟು ನೋಡಿ. ಪರಿಶಿಷ್ಟ ಜಾತಿ ಆಲ್ರೆಡಿ ಡಿ ನಮೂನೆ ಡಿ ಇರುತ್ತೆ. ಈ ನಮೂನೆ ಯಾವುದು ಪ್ರವರ್ಗ 1 ಇರುತ್ತೆ. ಎಫ್ ಯಾವುದಿರುತ್ತೆ, OBC ಅವ್ರದ್ದು ಎಫ್ ಇರುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಮತ್ತು ಅದೇ ರೀತಿಯಾಗಿ 370J ಅದನ್ನು ನಿಮ್ಗೆ ಗೊತ್ತಿದೆ. RD ನಂಬರ್ ಇರಬೇಕು ಕಂಪಲ್ಸರಿ. ಅದು ಯಾವುದು ಕೈ ಬರಹ ಇದ್ರೆ ಅಂದರೆ ಅದು ವ್ಯಾಲಿಡ್ ಇಲ್ಲ. ಓಕೆನಾ? ಓಕೆ, ಸಮತಳ ಮೀಸಲಾತಿ ನಿಮ್ಗೆ ಗೊತ್ತೇ ಇದೆ. ಮಾಜಿ ಸೈನಿಕರಿಗೆ ಸಮತಳ ಮೀಸಲಾತಿ 10% ಇದೆ. ಅದೇ ರೀತಿ ಅಂಗವಿಕಲರಿಗೆ 5% ಇದೆ. ಯೋಜನೆ ನಿರಸಿತರಿಗೆ 5% ಇದೆ. ಅದನ್ನು ನಾವು ನೋಡ್ತಾ ಹೋದ್ವಿ, ಗೊತ್ತಿದೆ ಅದು ಆಲ್ರೆಡಿ. ಮತ್ತು ಮುಂದೆ ಗ್ರಾಮೀಣ ಅಭ್ಯರ್ಥಿಗೆ 25% ಇದೆ. ಕನ್ನಡ ಮಾಧ್ಯಮದವರಿಗೆ 5% ಇದೆ. ಮಹಿಳೆಯರಿಗೆ 33 ಇದೆ. ಸ್ನೇಹಿತರೆ, GPTಯಲ್ಲಿ 50% ಇದೆ. ಇದರಲ್ಲಿ 33% ಮಹಿಳೆಯರಿಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ತೃತೀಯ ಲಿಂಗದ ಶೇಕಡ 1% ಇದೆ. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಅದಾದ ನಂತರ ಇದೆಲ್ಲ ನಾವು ಇನ್ಫಾರ್ಮೇಷನ್ ಗೊತ್ತಾಯಿತು. ಆನ್ಲೈನ್ ಯಾವಾಗ ಹಾಕಬೇಕು ಏನು ಅಂತೇಳಿ ಗೊತ್ತಾಯಿತು. ನಾವು ಈಗ ರೆಡಿ ಇರಬೇಕು ಗ್ರಾಮೀಣ ಅಭ್ಯರ್ಥಿಗಳಿಗೆ. ಅದೇ ಎಲ್ಲ ವಿಶೇಷತೆ ನೋಡ್ತಾ ಹೋಗ್ತಿದ್ವಿ. ಸೊ ಸ್ನೇಹಿತರೆ, ಇಷ್ಟೇ ಮಾಡಿ. ಏನಂದರೆ ಅರ್ಜಿ ಪ್ರಾರಂಭ ಗೊತ್ತಾಗಿದೆ 18 ಅಂತೇಳಿ, ಕೊನೆಯ ದಿನಾಂಕ ಗೊತ್ತಾಗಿದೆ ನೆಕ್ಸ್ಟ್ ಮಂತ್ 7 ಅಂತೇಳಿ. ಪೇಮೆಂಟು ಗೊತ್ತಾಯಿತು ನಮಗೆ. ಅರ್ಜಿ ಇದು ಯಾವುದಂತಲೂ ಗೊತ್ತಾಯಿತು. ಕಲಬುರಗಿ ವಿಭಾಗ ನೋಡಿ 2051 ಪೋಸ್ಟ್ ಕರೆದಿದ್ದಾರೆ. ಓಕೆನಾ ಸ್ನೇಹಿತರೆ? ಇಲ್ಲಿ ಅರ್ಜಿ ಬಿಫೋರ್ ಅಂದರೆ ಕಂಪ್ಲೀಟ್ ಕೊನೆ ಡೇಟ್ ಮುಗಿಯೋದ್ರೊಳಗಾಗಿ ಏನು ಮಾಡ್ಬೇಕಂತಂದಾಗ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಕ್ರೋಢೀಕರಣ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ನೀವು ಅರ್ಜಿ ಸಲ್ಲಿಸೋಕ್ಕೆ ಮುಂದೋಗ್ರಿ. ಯಾವುದೇ ಡಾಕ್ಯುಮೆಂಟ್ಸ್ ಇನ್ಕಂಪ್ಲೀಟ್ ಇದ್ದರೆ ಅಪ್ಲೈ ಮಾಡಿದರೆ ನಿಮಗೆ ಸಮಸ್ಯೆ ಅಂತ ನಾವು ಹೇಳ್ಬೋದು. ಓಕೆನಾ ಸ್ನೇಹಿತರೆ? ಇಷ್ಟು ಹೇಳಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಪ್ರೊಸೆಸ್ಸು ಮತ್ತು ಬೇರೆ ಡಿಸ್ಟಿಕ್ ಯಾವ ರೀತಿ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.